ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಮುಖ್ಯಮಂತ್ರಿಗಳು ಸರ್ಕಾರದ ಬಗ್ಗೆ ಪತ್ರಕರ್ತರು ಒಳ್ಳೊಳ್ಳೆ ಲೇಖನಗಳು ಮಾಡಿದ್ದಾರೆ. ನಮ್ಮ ಸರ್ಕಾರದ ಪ್ರಶಂಸೆ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ನಾನು ಒಂದು ಶಬ್ದನೂ ಬೇರೆ ಹೇಳಿಲ್ಲ. ಒಂದು ಶಬ್ದನೂ ಬೇರೆ ಹೇಳಿಲ್ಲ. ನಾನು ಮುಗಿಸ್ಕೊಡ್ತೀನಿ, ಆಮೇಲೆ ಉತ್ತರ ಕೊಡಿ. ನಾನು ಈಡಾಗಲ್ಲ. ನಮ್ಮ ಹೆಸರು ಮಾನ್ಯ ಅಧ್ಯಕ್ಷರೇ, ಅಂದ್ರೆ ಇದೇನಾಯ್ತು ಮತ್ತೆ? ಇಲ್ಲ, ಅವ್ರು ತಾನೇ ಹೇಳಿದ್ದು ಸರ್ಕಾರದ ಹೆಸರು. ಸರ್ಕಾರ ಏನಂತಂದ್ರೆ ಈ ಸರ್ಕಾರದ ಧೋರಣೆ ಇಬ್ಬಗೆಯ ಧೋರಣೆ. ಈ ಸರ್ಕಾರದ್ದು ಒಂದು ಕಡೆ ಸರ್ಕಾರ ಪ್ರಶಂಸೆಯನ್ನ ಮಾಡಿದ್ರೆ ಮುಖ್ಯಮಂತ್ರಿಗಳು ಸ್ವತಃ ನಮಗೆ ಪ್ರಶಂಸೆ ಮಾಡಿದ್ರು ಅಂತ ಹೇಳ್ತಾರೆ. ಯಾವುದೋ ಘಟನೆಯ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಮಾಡಕ್ ಹೋದ್ರೆ ಸ್ವತಃ ರಾಜ್ಯಸಭಾ ಸದಸ್ಯರು ಹಂಗೆ ನಡೆದಿಲ್ಲ ಹೋಗ್ರಿ ಅಂತ ಬರೀತಾರೆ. ಈ ಸರ್ಕಾರ ಒಂದ್ ಕಡೆ ಏನ್ ಹೇಳುತ್ತೆ, ಈ ಸರ್ಕಾರ ಒಂದ್ ಕಡೆ ಹೇಳುತ್ತೆ, ಕೈ ಮುಗಿದು ಒಳಗೆ ಬಾ, ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳುತ್ತೆ. ಧೈರ್ಯವಾಗಿ ಪ್ರಶ್ನಿಸಿದ್ದಂತ ಪತ್ರಕರ್ತರನ್ನ ಯಾಕೆ ಈ ಸರ್ಕಾರ ಬೆದರಿಸುತ್ತೆ? ಅಂತ ಕೇಳೋದು. ಇವತ್ತು ಸರ್ಕಾರದ ಅಭಿಪ್ರಾಯ ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ಉತ್ತರ ಕೊಡುವಾಗ ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಸರ್ಕಾರ ಉತ್ತರ ಕೊಡುವಾಗ ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಪಾಕಿಸ್ತಾನದ ಕುರಿತಂತೆ ಯಾರು ಈ ರೀತಿ ಘೋಷಣೆ ಕೂಗಿದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ಕ್ಷಮೆ ಕೊಡಬಾರದು. ಯಾರು ಸಹಿಸೋದಿಲ್ಲ. ಒಬ್ಬನ ಬಂಧನ ಆಯಿತು ಅನ್ನುವ ಕಾರಣಕ್ಕೆ ಇಡೀ ಪ್ರಕರಣವನ್ನ ಬಿಡಬೇಡಿ. ಇಡೀ ಪ್ರಕರಣದ ಬಗ್ಗೆ NIA ತನಿಖೆ ಕೊಡಿ. ನೀವು ಇದನ್ನ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಘಟನೆಯನ್ನ ಎಳೆಯಾಗಿ ಇಟ್ಕೊಂಡು ನಡೀತಾ ಇರೋದಲ್ಲ. ಜಿನ್ನಾ ಮಾನಸಿಕತೆಯ ಸರ್ಕಾರ ಇಲ್ಲಿ ಇರೋದ್ರಿಂದ ಈ ರೀತಿಯಾದಂತಹ ಘಟನೆಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.